ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗಣಿತ ಶಿಕ್ಷಕ ಕಾರ್ತಿಕ್. ಇವತ್ತಿನ ವಿಡಿಯೋ ಸೀರೀಸ್ ನಾವೇನು ತಂದಿದ್ದೀವಿ ಅಂದರೆ ನಿರ್ದೇಶಾಂಕ ರೇಖಾಗಣಿತ ಅಂದರೆ ಕೋಆರ್ಡಿನೇಟ್ ಜಾಮೆಟ್ರಿಯ ಸಮರಿ ವಿಡಿಯೋ. ಸೊ ಸಮರಿ ವಿಡಿಯೋ ನಾವು ಏನಕ್ಕೆ ಮಾಡ್ತಾ ಇರೋ ಕಾರಣ ಏನು, ರಿವಿಷನ್ ಪರ್ಪಸ್ಗೋಸ್ಕರ. ಅದಕ್ಕೆ ಏನು ಕಾರಣ, ನಾವು ಓದಿರೋದನ್ನ ಆಗಾಗ ಮರಿತಾ ಇರ್ತೀವಿ. ಮರಿಬಾರ್ದು ನಾವು ಒಂದೇ ಒಂದು ಕಾರಣಕ್ಕೆ ನಾವು ರಿವಿಷನ್ ಮಾಡ್ತಾ ಇರ್ತೀವಿ. ಈ ರಿವಿಷನ್ ಬಂದ್ಬಿಟ್ಟು ಮೈಂಡ್ ಮ್ಯಾಪ್ಸಿನ ಮುಖಾಂತರ ಇದೆ. ಸೊ ನಾವು ನಿರ್ದೇಶಾಂಕ ರೇಖಾಗಣಿತ ಅಥವಾ ಕೋಆರ್ಡಿನೇಟ್ ಜಾಮೆಟ್ರಿಲಿ ಯಾವೆಲ್ಲ ಕಾನ್ಸೆಪ್ಟ್ಸ್ನ ಕಲ್ತಿದ್ದೀವೋ ಎಲ್ಲ ಕಾನ್ಸೆಪ್ಟ್ಸಿನ ಒಂದು ಕ್ವಿಕ್ ರಿವಿಷನ್, ಅಂದರೆ ಎಲ್ಲ ಕಾನ್ಸೆಪ್ಟ್ಸು ಎಲ್ಲ ಫಾರ್ಮುಲಾಸಿನ ಒಂದು ಕ್ವಿಕ್, ಅಂದರೆ ನಾವು ಏನೇನು ಓದಿದ್ದೀವೋ ಅದನ್ನು ಒಂದ್ಸತಿ ನೋಡೋದು, ಬಟ್ ಮೈಂಡ್ ಮ್ಯಾಪಿನ ಮುಖಾಂತರ. ಸೊ ಈ ಮೈಂಡ್ ಮ್ಯಾಪಿನ ಮುಖಾಂತರ ಹೇಳ್ತಾ ಇರಬೇಕಾದ್ರೆ ಮೊದಲನೆಯ ಕಾನ್ಸೆಪ್ಟ್ ಏನು ಬರುತ್ತೆ, ನಮಗೆ ಬೇಸಿಕ್ಸ್ಗಳು ಬರ್ತವೆ. ಈ ಬೇಸಿಕ್ಸಲ್ಲಿ ಏನು ಬರುತ್ತೆ, ಪಾಯಿಂಟ್ ಅಥವಾ ಬಿಂದು ಇನ್ನ ಸಾಮಾನ್ಯ ರೂಪ ಅಂದರೆ ಏನು, ಪಿ ಆಫ್ ಎಕ್ಸ್ ಕಾಮ ವೈ. ಯಾವಾಗಲೂ ಎಕ್ಸ್ ಬರುತ್ತೆ ಫಸ್ಟು, ಆಮೇಲೆ ಏನು ಬರುತ್ತೆ, ವೈ ಬರುತ್ತೆ. ನೆಕ್ಸ್ಟ್ ಆರಿಜಿನ್ ಅಂದರೆ ಮೂಲ ಬಿಂದು, ಮೂಲ ಬಿಂದುವಿನ ನಿರ್ದೇಶಾಂಕಗಳು, ಆರಿಜಿನ್ನ ಕೋಆರ್ಡಿನೇಟ್ಸ್ಗಳು ಏನಿದಾವೆ 0,0. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಕಾಮ ವೈ, ಎಕ್ಸ್ಗೆ ನಾವು ಇನ್ನೊಂದು ಹೆಸರಿದೆ, ಏನ ಹೆಸರು, ಆಪ್ಸಿಸ ಅಥವಾ ಅದಕ್ಕೆ ಕ್ಷಿತಿಜ ದೂರ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ವೈಗೂ ಕೂಡ ಒಂದು ಹೆಸರಿದೆ, ಪಿ ಆಫ್ ಎಕ್ಸ್ ಕಾಮ ವೈ. ವೈ ಅಂದ್ರೆ ಏನು, ಆರ್ಡಿನೇಟ್ ಅಥವಾ ಅದಕ್ಕೆ ಏನಂತ ಕರಿತೀವಿ ನಾವು, ಲಂಬ ದೂರ ಅಂತ ಕೂಡ ಕರಿತೀವಿ. ಆಯ್ತಾ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಯಾವ್ದಿದೆ ಅಂದ್ರೆ ಡಿಸ್ಟೆನ್ಸ್ ಫಾರ್ಮ್ಯುಲಾ ಅಥವಾ ಅದಕ್ಕೆ ನಾವು ದೂರ ಸೂತ್ರ ಅಂತ ಕೂಡ ಕರಿತೀವಿ. ಈ ದೂರ ಸೂತ್ರ ಯಾವ್ದಕ್ಕೆ ನಾವು ಅನ್ವಯಿಸಬೇಕು ನೋಡಿ, ಇಲ್ಲಿ ಒಂದು ಪಾಯಿಂಟ್ ಕೊಟ್ಟಿರ್ತಾರೆ, ಎ ಆಫ್ ಎಕ್ಸ್ ಕಾಮ x1, y1 ಅಂತ. ಅದೇ ರೀತಿ ಇನ್ನೊಂದು ಪಾಯಿಂಟ್ ಇದೆ, ಬಿ ಆಫ್ x2, y2 ಅಂತ. ಇವೆರಡು ಪಾಯಿಂಟ್ಗಳ ಮಧ್ಯದಲ್ಲಿರುವ ರೇಖಾಖಂಡ ಈ ರೀತಿ ಬರುತ್ತೆ. ಈ ರೇಖಾಖಂಡದ ದೂರದ ಸೂತ್ರ ಏನಿದೆ, ಎ ಬಿ ಇಸ್ ಈಕ್ವಲ್ ಟು x2 - x1 ದ ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ದ ಹೋಲ್ ಸ್ಕ್ವೇರ್. ರೈಟ್, ಇದು ಡಿಸ್ಟೆನ್ಸ್ ಫಾರ್ಮುಲಾ ಅಥವಾ ದೂರ ಸೂತ್ರ. ನೆಕ್ಸ್ಟ್ ಇನ್ಯಾವ ಕಾನ್ಸೆಪ್ಟ್ ನೋಡಿದೀವಿ ನಾವು, ಸೆಕ್ಷನ್ ಫಾರ್ಮುಲಾ ಅಥವಾ ಭಾಗ ಪ್ರಮಾಣ ಸೂತ್ರ ಅಲ್ವಾ. ಸೊ ಸೆಕ್ಷನ್ ಫಾರ್ಮುಲಾ ನಾವು ಹೆಂಗ್ ಮಾಡ್ತೀವಿ, ಮತ್ತೆ ಎರಡು ಪಾಯಿಂಟ್ನ ತಗೋತೀವಿ, ಎ ಮತ್ತೆ ಬಿ, x1 y1 x2 y2 ಅಂತ. ಇವೆರಡು ಮಧ್ಯೆ ಒಂದು ಲೈನ್ನ ಡ್ರಾ ಮಾಡ್ತೀವಿ. ಆ ಲೈನ್ನ ಡ್ರಾ ಮಾಡಿದ್ಮೇಲೆ ಈ ಲೈನಿನ ಮೇಲೆ ಒಂದು ಬಿಂದು ಬರುತ್ತೆ. ಓಕೆ, ಆ ಬಿಂದುವಿನ ಈ ರೀತಿ ತೋರಿಸಿದ್ದೀವಿ. ಯಾವಾಗ ಈ ಬಿಂದು ಬರುತ್ತೋ ಈ ಲೈನ್ ಡಿವೈಡ್ ಆಗುತ್ತೆ, ರೇಷಿಯೋಗಳಲ್ಲಿ, ಅನುಪಾತಗಳಲ್ಲಿ ಈ ಲೈನು ವಿಭಾಗಿಸುತ್ತದೆ. ಯಾವ ಅನುಪಾತ, m1 ಮತ್ತು m2. ಸೊ ಇದರ ಸೂತ್ರ ಯಾವ ರೀತಿ ಕೊಟ್ಟಿದ್ದಾರೆ, ಈ ರೀತಿ ಕೊಟ್ಟಿದ್ದಾರೆ. ಪಿ ಆಫ್, ಸೊ ಈ ಬಿಂದುವಿನ ಹೆಸರು ಪಿ ಆಫ್ ಎಕ್ಸ್ ಕಾಮ ವೈ ಏನ್ ಬರಿಬೇಕು, ಪಿ ಆಫ್, ಇಲ್ಲಿ ನೋಡಿ ಎಕ್ಸಿನ ಜಾಗದಲ್ಲಿ ಇದು, ವೈನ ಜಾಗದಲ್ಲಿ ಇದು. ಆಯ್ತಾ. ಪಿ ಆಫ್ m1 x2 ಪ್ಲಸ್ m2 x1. ನೋಡಿ x2 ಇಲ್ಲಿಂದ ಬರ್ತಾ ಇದೆ, ಇಲ್ಲಿಂದ ಗ್ರೀನ್, ಆರೆಂಜ್, ವೈಟ್ ಅಂದ್ರೆ ಇದು m1 m2. ಸೊ ಬೇರೆ ಬೇರೆ ಕಲರ್ಗಳಲ್ಲಿ ಹಾಕಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗಲಿ ಅಂತ. ಅದೇ ರೀತಿ m1 y2 ಪ್ಲಸ್ m2 y1, y2 ಇಲ್ಲಿದೆ, y1 ಇಲ್ಲಿದೆ, m1 m2ಗಳು ಇಲ್ಲಿದ್ದಾವೆ. ಇದೇನಿದು, ಇದು ನಮ್ಮ ಸೆಕ್ಷನ್ ಫಾರ್ಮ್ಯುಲಾ ಅಥವಾ ಭಾಗ ಪ್ರಮಾಣದ ಸೂತ್ರ ಈ ರೀತಿ ಇದೆ. ನೆಕ್ಸ್ಟ್ ಇನ್ಯಾ ಫಾರ್ಮುಲಾ ಇದೆ, ಇನ್ನ ಈ ಫಾರ್ಮುಲಾ ಇದೆ, ಮಿಡ್ ಪಾಯಿಂಟಿನ ಫಾರ್ಮುಲಾ ಅಂದ್ರೆ ಮಧ್ಯ ಬಿಂದುವಿನ ಸೂತ್ರ. ಮಧ್ಯ ಬಿಂದುವಿನ ಸೂತ್ರ ಯಾವ ರೀತಿ ಕೊಟ್ಟಿದ್ದಾರೆ, ಎ x1 y1 ಕೊಟ್ಟಿರ್ತಾರೆ, ಬಿ x2 y2 ಕೊಟ್ಟಿರ್ತಾರೆ. ಇವಾಗ ಇವೆಲ್ಲ ಜಾಯಿನ್ ಮಾಡಿದಾಗ ಏನ್ ಬರುತ್ತೆ, ನಮಗೊಂದು ರೇಖಾಖಂಡ ಬರುತ್ತೆ. ಮಧ್ಯ ಬಿಂದುನ ನಾವು ಈ ರೀತಿ ತೋರಿಸಿದೀವಿ. ಆ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯೋದಕ್ಕೆ ನಾವು ಯೂಸ್ ಮಾಡುವಂತ ಸೂತ್ರ ಯಾವುದು, ಇದನ್ನ ಪಿ ಅಂತ ತಗೊಂಡ್ರೆ x, y ಅಂತ ತಗೊಳ್ಳೋಣ. x1 ಅಲ್ಲಿದೆ, x2 ಇಲ್ಲಿದೆ, ಅವೆರಡನ್ನು ಆಡ್ ಮಾಡಿ ಡಿವೈಡೆಡ್ ಬೈ 2. ಅದೇ ರೀತಿ y1 ಪ್ಲಸ್ y2 ಡಿವೈಡೆಡ್ ಬೈ 2. ರೈಟ್, ಇಲ್ಲಿ ನಾನು ಒಂದು ಬಲ್ಪ್ ಮಾರ್ಕ್ ಹಾಕಿದ್ದೀನಿ. ಯಾಕಪ್ಪ ಹಾಕಿದ್ದೀನಿ ಅಂದ್ರೆ ಈ ಫಾರ್ಮುಲಾನ ಜ್ಞಾಪಕ ಇಟ್ಕೊಳ್ಳೋದಕ್ಕೆ. ನೋಡಿ ತುಂಬಾ ಸಿಂಪಲ್ ಆಗಿದೆ, 1 2 2 1 1 2 2 1 1 2 1 2 ಅಷ್ಟೇ. ಓಕೆ, ಯಾವ ರೀತಿ ಜ್ಞಾಪಕ ಇಟ್ಕೋಬೇಕು ಈ ಫಾರ್ಮುಲಾ ಅಂತ ತುಂಬಾ ಜನ ಕೇಳ್ತಾ ಇದೆ ಅಥವಾ ಕನ್ಫ್ಯೂಸ್ ಆಗ್ತಾ ಇದೆ ಅಂದ್ರೆ ವೆರಿ ಸಿಂಪಲ್, 1 2 2 1 1 2 2 1 1 2 1 2 ಈ ರೀತಿ ಜ್ಞಾಪಕ ಇಟ್ಕೊಂಡ್ರೆ ಸೆಕ್ಷನ್ ಫಾರ್ಮುಲಾ ತುಂಬಾ ಈಸಿಯಾಗಿ ಜ್ಞಾಪಕ ಇಟ್ಕೊ. ಓಕೆ, ಸೊ ಇಲ್ಲಿಗೆ ನಿರ್ದೇಶಾಂಕ ರೇಖಾಗಣಿತದ ಅಥವಾ ಕೋಆರ್ಡಿನೇಟ್ ಜಾಮೆಟ್ರಿಯ ಎಲ್ಲ ಸಿದ್ಧಾಂತಗಳನ್ನ ನಾವು ರಿವೈಸ್ ಮಾಡಿದ್ದೀವಿ ಮೈಂಡ್ ಮ್ಯಾಪಿನ ಮುಖಾಂತರ. ಸೊ ಇಲ್ಲಿಗೆ ಈ ಸಮರಿ ವಿಡಿಯೋ ಮುಕ್ತಾಯ. ಮತ್ತೆ ನಾನು ನಿಮಗೆ ಮುಂದಿನ ಪಾಠದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶೇರ್ ಮಾಡಿ, ಲೈಕ್ ಮಾಡಿ, ಪರೀಕ್ಷೆ ಚಾನೆಲ್ ಜೊತೆ ಸ್ಟೇ ಟ್ಯೂನ್ಡ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್.